ಸರ್ ಆಗ ಎಂ ಪಿ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ಸ್ ಅಂತ ನಿಮಗೆ ಈ ಭಾಗದಲ್ಲಿ ಯಾರು ಬರಬೇಕು? ಬಿಜೆಪಿ ಬರಬೇಕು. ಬಿಜೆಪಿ ಯಾಕೆ ಸರ್? ಬಿಜೆಪಿ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಹಾಂ, ಬಿಜೆಪಿ ಕೆಲಸ ಮಾಡಿದ್ದಾರೆ. ಏನೇನು ಕೆಲಸ ಮಾಡಿದೆ ಸರ್ ಉತ್ತರ ಕನ್ನಡದಲ್ಲಿ? ಆಶ್ರಯ ಮನೆ ಕಟ್ಟಿದ್ದಾರೆ. ಮತ್ತೆ ಸರ್ ಕೆಲವೊಂದಿಷ್ಟು ಜನ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಎಂ ಪಿ ಆಗಿದ್ರು, ಬಟ್ ಏನು ಕೆಲಸನೇ ಮಾಡಿಲ್ಲ ಅಭಿವೃದ್ಧಿ ಅಂದ್ರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೂ ಇದಿದೆ. ಅದು ಅವ್ರು ಏನೂ ಕೆಲಸ ಮಾಡಿಲ್ಲ ಅಂತ ನಾವು ಹೇಳ್ತೀವಿ. ಖಾಲಿ ಮಾತೇ ಮಾತಾಡಿದಾರೆ ಅವರು. ಕೆಲಸ ಏನು ಮಾಡಿಲ್ಲ ಅವರು. ಅವ್ರಿಗೆ ಚೇಂಜ್ ಮಾಡಿದ್ದು ಭಾಳ ಚಲೋ ಆಯ್ತು. ಚಲೋ ಆಯ್ತು. ಸರ್ ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಳ್ಕಂತ ನಿಂತ್ಕೊಂಡಿದ್ದಾರೆ. ಅವ್ರ ಬಗ್ಗೆನೂ ನಮ್ಗೆ ಭಾಳ ಇದೆ, ಪ್ರೌಡ್ ಇದೆ. ಯಾಕಂದ್ರೆ ಅವ್ರ ಬಗ್ಗೆ ನಾವು ಕೇಳಿದ್ದೀವಿ, ಅವರು ಚಲೋ ಮಾಡಿದಾರಂತೆ. ಅಡ್ಡಿಲ್ಲ, ಅವ್ರಿಗೂ ಓಟ್ ಕೊಡ್ಬೋದು ನಾವು. ನೋಡ್ಕೊಳ್ಬೋದು. ಸರ್ ಕಾಂಗ್ರೆಸ್ ಕಡೆಯಿಂದ ಗ್ಯಾರಂಟಿಗಳು ಕೊಟ್ಟಿದ್ರು, ಯೂಸ್ ಆಗ್ತಾ ಇದೆಯಾ? ಆಗ್ತಾ ಇದೆ, ಆಗ್ತಾ ಇದೆ, 100% ಆಗ್ತಿದೆ. ಅಲ್ಲ ಕೆಲವೊಂದಿಷ್ಟು ಜನ ಗ್ಯಾರಂಟಿಗಳು ಕೊಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಸೋಂಬೇರಿ ಹೇಳಕ್ ಬಿಡ್ತಾರೆ ಗ್ಯಾರಂಟಿಗಳು ಕೊಟ್ರೆ. ಅವ್ರದ್ದು ರೀ ಅದು ಓನ್, ಆದ್ರೆ ಕೊಟ್ಟಿದ್ದು 100% ವರ್ಕ್ ಆಗ್ತಾ ಇದೆ, ಅನುಕೂಲ ಆಗ್ತದೆ ಬಡವರಿಗೆ. ಕಾಂಗ್ರೆಸ್ ಬರ್ಬೋದು ಈ ಭಾಗದಲ್ಲಿ ಒಂದ್ ವೇಳೆ. ಹೌದು ಬರ್ಬೋದು.